ವರಮಹಾಲಕ್ಷ್ಮಿ ವ್ರತದ ಕತೆ ಏನಪ್ಪ ಅಂತಂದ್ರೆ ರೀ, ಒಂದು ಕಾಲದಾಗ ಮಗಧ ದೇಶದಲ್ಲಿ ಚಾರುಮತಿ ಎಂಬ ಒಂದು ಮಹಿಳೆ ಇರ್ತಾಳ್ರಿ. ಅವಳು ತನ್ನ ಪತಿ ಹಾಗೂ ತನ್ನ ಕುಟುಂಬದವರನ್ನು ಭಾಳ ಪ್ರೀತಿ ಮಾಡ್ತಿದ್ಲು, ಭಕ್ತಿಯಿಂದ ನೋಡಿಕೊಳ್ತಿದ್ಲಂತ. ಸೊ ಪ್ರತಿದಿನವೂ ಅಷ್ಟೇ ಲಕ್ಷ್ಮೀ ದೇವಿಯನ್ನು ಭಾಳ ಭಕ್ತಿಯಿಂದ ಪೂಜಿಸ್ತಿದ್ಲಂತ. ಒಂದು ದಿನ ಚಾರುಮತಿ ರಾತ್ರಿ ಕನಸಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ಪ್ರತ್ಯಕ್ಷ ಆಗ್ಬಿಡ್ತಾಳಂತ್ರಿ ಚಾರುಮತಿ ಕನಸ್ನಾಗ. ಸೊ ಅದಕ್ಕೆ ಚಾರುಮತಿ ಕನಸ್ನಾಗ ಬಂದು, ನಿನ್ನ ಭಕ್ತಿ ಮತ್ತು ಪತಿ ಭಕ್ತಿಗೆ ನಾನು ಸಂತೋಷಗೊಂಡಿದ್ದೇನೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ನನ್ನನ್ನು ವರಮಹಾಲಕ್ಷ್ಮಿಯಾಗಿ ಭಕ್ತಿಯಿಂದ ಪೂಜಿಸು. ಆ ವ್ರತವನ್ನು ಆಚರಿಸುವುದರಿಂದ ನಿನಗೂ ನಿನ್ನ ಕುಟುಂಬಕ್ಕೂ ಸುಖ, ಶಾಂತಿ, ಐಶ್ವರ್ಯ ಮತ್ತು ಸಂತಾನ ಭಾಗ್ಯ ದೊರೆಯುವುದೆಂದು ಅನುಗ್ರಹಿಸಿದ್ಲಂತೆ ಕನಸಿನಾಗ. ಸೊ ಮರುದಿನ ಚಾರುಮತಿ ತನ್ನ ಕನಸಿನ ವಿಷಯವನ್ನು ಪತಿ ಮತ್ತು ಊರಿನ ಸ್ತ್ರೀಯರಿಗೆಲ್ಲ ಹೇಳಿದ್ಲಂತ್ರಿ. ಸೊ ಎಲ್ಲರೂ ಸಂತೋಷದಿಂದ ಶ್ರಾವಣ ಮಾಸದ ಶುಕ್ರವಾರಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ನಿರ್ಧರಿಸಿದ್ರಂತ. ಸೊ ನಿಗದಿತ ದಿನದಂದು ಚಾರುಮತಿ ಬೆಳಗ್ಗೆ ಬೇಗ ಎದ್ದು ಮನೆ ಸ್ವಚ್ಛಗೊಳಿಸಿ ಮಂಗಳಕರವಾದ ಒಂದು ಸುಂದರವಾದ ರಂಗೋಲಿ ಹಾಕಿ ಕಳಶವನ್ನು ಸ್ಥಾಪಿಸಿ ಅದರಲ್ಲಿ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿದಳಂತ್ರಿ. ಆ ಚಾರುಮತಿ ಜೊತೆ ಇಡೀ ಊರಿನ ಜನ ಎಲ್ಲ ಹೆಣ್ಮಕ್ಳು ಸೇರಿ ಭಕ್ತಿಯಿಂದ ಶ್ರೀ ವರಮಹಾಲಕ್ಷ್ಮಿ ದೇವಿಯನ್ನು ಪೂಜೆ ಮಾಡಿದ್ರಂತ್ರಿ. ಸೊ ಪೂಜೆ ನಂತರ ಎಲ್ಲರೂ 16 ಗಂಟೆಗಳದ ಒಂದು ದಾರ ಮಾಡಿ, ಅಂದರೆ ಒಂದು ದಾರ ತೊಗೊಂಡು ಅದ್ರಾಗ 16 ಗಂಟೆ ಹಾಕಿ ಈ ಥರ ಚೆಂಡು ಆಗಲಿ ಯಾವುದೋ ಒಂದು ಫ್ಲವರ್ ಇಟ್ಕೊಂಡು ಈ ಥರ ಪೂಜೆ ಮಾಡಬೇಕು. ಸೊ ಆ ಥರ ಕಟ್ಟಿಕೊಂಡು ದೇವಿಗೆ ನೈವೇದ್ಯ ಮತ್ತು ಮಂಗಳಾರತಿ ಮಾಡಿದ್ರಂತ್ರಿ. ಸೊ ಆ ಪೂಜೆಯ ಫಲವಾಗಿ ಚಾರುಮತಿ ಹಾಗೂ ಆಕೆ ಕುಟುಂಬಕ್ಕೆ ಅಪಾರವಾದ ಸಂಪತ್ತು, ಸಂತೋಷ, ಆರೋಗ್ಯ ಮತ್ತು ಸೌಭಾಗ್ಯ ಮತ್ತು ಸಮೃದ್ಧಿ ದೊರೆಯಿತಂತ. ಸೊ ಊರಿನ ಸ್ತ್ರೀಯರು ಕೂಡ ದೇವಿಯ ಕೃಪೆಯಿಂದ ತಮ್ಮ ಮನೆಗಳಲ್ಲಿ ಸುಖ ಶಾಂತಿಯ ಜೀವನ ನಡೆಸಿದ್ರಂತ. ಸೊ ಹೀಗೆ ಶ್ರೀ ವರಮಹಾಲಕ್ಷ್ಮಿ ದೇವಿಯ ವ್ರತವನ್ನು ಭಕ್ತಿಯಿಂದ ಆಚರಿಸುವ ಸ್ತ್ರೀಯರಿಗೆ ಸಕಲ ಸೌಭಾಗ್ಯ, ಐಶ್ವರ್ಯ, ಸಂತಾನ, ಆರೋಗ್ಯ ಮತ್ತು ಕುಟುಂಬದ ಕ್ಷೇಮ ಕೂಡ ದೊರೆಯುತ್ತದೆ ಎಂದು ಪುರಾಣದಲ್ಲಿ ಹೇಳ್ತಾರೆ. ಸೊ ಶ್ರೀ ವರಮಹಾಲಕ್ಷ್ಮಿ ಕೃಪೆಯೇ ದೇವಿಯ ಕೃಪೆ ಸರ್ವರ ಮೇಲಿರಲಿ, ಸರ್ವೇ ಜನ ಸುಖಿನೋ ಭವಂತು, ಶ್ರೀ ವರಮಹಾಲಕ್ಷ್ಮಿ ದೇವಿಯ ಜಯ. ಈ ಥರ ಪೂಜೆ ಹಿಂದೆ ಈ ವರಮಹಾಲಕ್ಷ್ಮಿ ವ್ರತದ ಕಥೆ ಹಿಂದೆ ಸಾರಾಂಶ ಇದು ಆಗಿತ್ತು ನೋಡ್ರಿ. ಯಾರಿಗಾದ್ರೂ ಗೊತ್ತಿರಲಿಲ್ಲ ಅಂದರೆ ಇಷ್ಟೇ ನೋಡ್ರಿ ಕತೆ. ಇದು ನಾವು ಏನೋ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಪ್ಪ ಅಂತಂದ್ರೆ ಅದ್ರ ಹಿಂದಿ ಸ್ಟೋರಿ ನಾವು ತಿಳ್ಕೊಂಡು ಮಾಡಿದ್ರೆ ಅದು ನಮ್ಗೆ ಇನ್ನಷ್ಟು ಒಳ್ಳೇದಾಗ್ತೈತಿ ನೋಡ್ರಿ. ಅಂತಂದ್ರೆ 16 ಗಂಟೆ ಈ ಥರ ಒಂದು ದಾರ ತೊಗೊಂಡು 16 ಗಂಟೆ ಹಾಕಿ ಈ ಥರ ಕೈಯಲ್ಲಿ ಎದಕ್ಕೆ ಹಾಕೋಬೇಕು, ಅದ್ರ ಹಿಂದೆ ಏನಪ್ಪ ಅಂತಂದ್ರೆ ರೀ, ಇದು 16 ಗಂಟೆನಿಂದಿರೋದು ಒಂದೇ ಶಕ್ತಿ. ಅದು ಏನಂದ್ರೆ ಲಕ್ಷ್ಮೀ ದೇವಿಯ 16 ಶಕ್ತಿಗಳ ಸಂಕೇತ ಅಂತ ನಂಬ್ತಾರೆ. ಅಂದರೆ ನಮ್ಗೆ ಆರೋಗ್ಯ ಆಯಿತು, ಐಶ್ವರ್ಯ, ಸಂತಾನ, ಕುಟುಂಬ, ಸೌಭಾಗ್ಯ, ಅವ್ನು ಏನೇ ಒಂದು ಇರ್ತಾವಲ್ಲ ಎಲ್ಲನೂ 16 ಶಕ್ತಿಗಳ ಸಂಕೇತವಾಗಿ ನಾವು ಬೇಡ್ಕೊಂಡಿದ್ದು ಆಗ್ತಿತ್ತು ಅನ್ನೋದು ಒಂದು ನಂಬಿಕೆ. ಹೇಳಿಲ್ಲ ಇವನು ಮಾಡ್ತಾನೆ ಇವನು ಕೆಡಗಂತ. ಅದು 16 ಗಂಟೆ ಹಾಕಿ ಪೂಜೆ ಮಾಡಿ ಈ ಥರ ನಾವು ಹಾಕ್ಕೋಬೇಕು. ನಮ್ಮ ಯಾರಿಗೆ ಮನೆ ಬಂದು ಮುತ್ತೈದರಿಗಾಗಲಿ, ಗಂಡಗಾಗಲಿ, ಮಕ್ಕಳಿಗಾಗಲಿ ಈ ಥರ ಬಲಗೈ ಕಟ್ಕೊಂಡು ಪೂಜೆ ಮಾಡಬೇಕು. ಸೊ ಅದು ಲಕ್ಷ್ಮೀ ದೇವಿ ನಾವು ಏನೋ ಒಂದು ಅಂದ್ಕೊಂಡಿದ್ರೆ ಒಂದು ಈಡೇರಿಸ್ತಾಳೆ ಅನ್ನೋದು ಒಂದು ನಂಬಿಕೆ. ಸಖತ್ತಾಗಿ ವರಮಹಾಲಕ್ಷ್ಮಿ ಪೂಜೆ ಕೂಡ ಮಾಡಿಬಿಟ್ಟೆ ನೋಡ್ರಿ. ಅದು ಬ್ರಾಹ್ಮಿ ಮುಹೂರ್ತ ಒಳಗನೆ ಅಂದರೆ ಬ್ರಾಹ್ಮಿ ಮುಹೂರ್ತ ಒಳಗನೆ ಪೂಜೆ ಮಾಡ್ಬೇಕಂತಾರಲ್ರಿ. ಸೊ ಅದರ ಸಲುವಾಗಿ ನಾನು ಬೆಳಗ್ಗೆ 2 ಗಂಟೆಗೆ ಎದ್ದಿದ್ದಕ್ಕೂ ಬ್ರಾಹ್ಮಿ ಮುಹೂರ್ತ ಒಳಗನೆ ಪಟ ಪೂಜೆ ಮಾಡೋಕ್ಕೂ ಆಯಿತು. ತುಂಬಾ ಖುಷಿ ಆಯ್ತು ನೋಡ್ರಿ, ನಾನು ಅನ್ಕೊಂಡಂಗೆ ಐತೆ ಅಂಥೇಳಿ. ನಮ್ಮ ತಾಯಿ ಲಕ್ಷ್ಮೀ ದೇವಿ ನೋಡ್ರಿ ಲಕ ಅಂತ ಹೆಂಗೆ ನೋಡ್ರಿ, ಎಷ್ಟು ಚಂದ ಕಾಣಿಸತೈತಿ. ಸಾಕ್ಷಾತ್ ತಾಯಿನೇ ಬಂದು ಕುಂತಿರೋ ಹಾಗೆ ಅನ್ಸಾಕತೈತ್ರಿ, ಅಷ್ಟು ಚೆಂದಾಗಿ ಐತಿ ಇವತ್ತಿನ ಪೂಜೆ ನೋಡ್ರಿ. ಪೂಜೆ ಮಾಡ್ಕೊಳ್ಳುವಾಗ ಹಾಗೆ ಲಕ್ಷ್ಮೀ ಸಹಸ್ರನಾಮ ಮತ್ತು ಲಲಿತ ಸಹಸ್ರನಾಮ ದೇವಿ ಪೂಜೆ ಮಾಡ್ಬೇಕ್ರಿ. ಈ ಥರ ಮಂತ್ರ ಹೇಳ್ಕೊಂಡು ಪೂಜೆ ಮಾಡ್ಬೇಕ್ರಿ. ಇವತ್ತು ತಾಯಿ ಲಕ್ಷ್ಮಿಯನ್ನು ಹೃದಯ ನಮ್ಮ ಮನೆಗೆ ಸದಾ ಸುಖ, ಶಾಂತಿ, ಆರೋಗ್ಯ, ಸೌಭಾಗ್ಯ, ಸಂತೋಷ ಮತ್ತು ಸಮೃದ್ಧಿ ಇರಲಿ ಕೊಡು ಅಂತ ಹೇಳ್ಕೊಂಡು ಈ ಪೂಜೆಯನ್ನು ಸ್ಟಾರ್ಟ್ ಮಾಡಿ ನೋಡ್ರಿ. ಫೈನಲಿ ನನ್ನ ಅನ್ಕೊಂಡಂಗೆ ಪೂಜೆ ಆಯಿತು ನೋಡ್ರಿ. ಚಿನಿ ಬಾವಾ ಚಂದ ಕಾಣತಿ ಬಾ, ಸ್ವಲ್ಪ ಏನಿಂದ್ರ ಬಂಗಾರಿ ಒಂದು ಸ್ವಲ್ಪ ಫೇಸ್ ತೋರ್ಸ ಬಂಗಾರಿ. ಬೇಕತ್ತು ಕಣ್ಣನಿ ತಿಕ್ತಾವ ನೋಡು ಮಾಮ. ನಿನ್ನ ಮಕ್ಕಂಡಾಗ ಎಲ್ಲ ಬಂದು ಉತ್ತು ಕೊಟ್ಟು ಎಲ್ಲ ಮಾಡಿ ಈಗ ಮಾಡ್ರೆ. ಇವ್ರಿಬ್ರು ಎಷ್ಟು ಸಣ್ಣವ್ರಿದ್ದಾಗ ಭೇಟಿಯಾಗಿದ್ರಲ್ಲ. ಹಾಂ ಬಾ. ನೀ ಸರಿ ನನಗೆ ಕೊಡು ಬಂಗಾರಿ, ನನಗೆ ಕೊಡು.
ಕೊಡು ಪಾಪ ಬಾಲ ತಗೋ ತಗೋ ಕ್ಯಾಚ್ ಕೊಡೋ ಪಾಪ ಕೊಡು ಆ ಕಡೆ ಚಿನ್ನಿ ಕೊಡು ಆ ಕಡೆ ಹಿಡಿತಾ ಹಿಡ್ಕೊ ಹಿಡ್ಕೊ ಕ್ಯಾಚ್ 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 ಹಿಡ್ಕೊ ಕ್ಯಾಚ್ ಇಟ್ ಎಸ್ ಗುಡ್ ಬಾಯ್ ಹಿಡ್ಕೊ 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 ನೀ ಹೇಳಿ ನೀ ತಾಶ್ ಸ್ನಾನ ಮಾಡ್ದಾಗ ಹಾಕೋ ಹಾಕಿ ಹಾಕ ಸ್ನಾನ ಮಾಡೋದು ಹೇಳಿ ಸರಿ ತಿನ್ನಿ ತಾಶ್ ಕ್ಯಾಚ್ ಮಾಡ್ಕೋ ತಾಶ್ ಹಾಕಿದಂಗ ಹಾಕಿದ ನೀ ಹಾಕಿ ತಾಶ್ ಹಾಕ ನೀ ಹಾಕಿ ತಾಶ್ ಹಾಕ ಹಿಡ್ಕೊ 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 ತಾಶ್ ಹಾಕ ಚಿನ್ನಿ ಹಾಕ್ ಹಾಕ್ ಮಾಡು ಇಲ್ಲಿ ದುಮ್ ಮಾಡಿಲ್ಲ ಈಗ ಇಲ್ಲಿ ದುಮ್ ಮಾಡು ದುಮ್ ಮಾಡು ಇಲ್ಲ ಅಮ್ಮದಷ್ಟೇ. ಅಮ್ಮ ಈ ಕಡೆ ಬಾ, ನಿನ್ ಫೋಟೋ ತಗೋತೀನಿ. ಈ ಹುಡುಗಿ ಬಂದ್ಬಿಟ್ಟು ನಮ್ಮ ಓನರ್ ಅಕ್ಕನ ಮಗಳ್ರಿ. ಇವಳು ಭರತನಾಟ್ಯ ಕ್ಲಾಸಸ್ ಹೋಗ್ತಾಳ. ಸಖತ್ ಕ್ಯೂಟಾಗಿ ರೆಡಿಯಾಗಿ ಬಂದಾಳ. ಒಂಥರ ಇರ್ಬೇಕು, ಏಂಜಲ್ ಕಾಣಕತ್ಬಿಟ್ಟಾಳ ನೋಡ್ರಿ. ನನ್ನ ಜೊತೆನೇ ಬೆಳಗ್ಗೆನೆ ಪಾಪ ಜಲ್ದಿ ಎದ್ದು ಬಿಟ್ಟಾರಲ್ಲ. ಪಾಪ ಅವ್ರಿಗೆ ನಿದ್ದಿನೇ ಆಗಿಲ್ಲ. ನಮ್ಮ ಪುಟ್ಟ ಕೂಡ ಇವು ಮಕ್ಕೊಂಬಿಟ್ಟಾನ. ನನ್ನ ಹಬ್ಬಿನೂ ಪಾಪ ಹಬ್ಬಿಗೂ ಹುಷಾರಿಲ್ಲ, ಫುಲ್ ಕೋಲ್ಡ್ ಫೀವರ್ ಆಗಿಬಿಟ್ಟಿತ್ತು ನನ್ನ ಹಬ್ಬಿಗೆ. ನಮ್ಮ ಪುಟ್ಟ ನೋಡ್ರಿ ಪಾಪ ಮುಂಜಾನೆ 3:30ಗೆ ಎದ್ದು ಬಿಟ್ಟದ. ಚಂದ ನಿದ್ದೆ ಮಾಡಕತ್ತಾರ ಪಾಪ ಕೂಸ್ಕೊಳ್ಳ. ಮಹಾಲಕ್ಷ್ಮಿ ಪೂಜೆ ಇವತ್ತು ಹಿಂಗೆ ಮಾಡಿದೆ ನೋಡ್ರಿ. ಭಾಳ ಚಲೋ ಅನ್ಸಾಕತ್ಬಿಟ್ಟೈತಿ. ಭಾಳ ಖುಷಿ ಆಗೈತಿ ನನಗೆ. ಬೆಳಗ್ಗೆ 2 ಗಂಟೆಗೆ ಎದ್ದೀನಿ ರೀ, ನಾನು ಮುಕ್ಕೊಂಡೇ ಇಲ್ಲ. ಲಿಟ್ರಲಿ ನನಗೇನು ಒಟ್ಟು ಬ್ರಾಹ್ಮಿ ಮುಹೂರ್ತದೊಳಗೆ ಪೂಜೆ ಕಂಪ್ಲೀಟ್ ಆಗಬೇಕು. 5:30 6 o'clock ಅನ್ನಟ್ರೆ ನಾನು ಒಟ್ಟು ಪೂಜೆ ನೈವೇದ್ಯ ಎಲ್ಲನೂ ಪಟ್ನೆ ರೆಡಿ ಮಾಡ್ಕೊಂಡು ಮುಗಿಸ್ಬೇಕಂತೇಳಿ. ಯಾಕೆಂದರೆ ಲಕ್ಷ್ಮಿಗೆ ತಾಯಿಗೆ ಭಾಳ ಇಷ್ಟ. ಜಲ್ದಿನ ಬ್ರಾಹ್ಮಿ ಮುಹೂರ್ತ ಒಳಗೆ ನಾವು ಏನೋ ಪೂಜೆ ಮಾಡಿದ್ವು ಅಂದ್ರೆ ನಾವು ಏನೋ ಒಂದು ಬೇಡ್ಕೊಂಡಿದ್ದು ಒಂದು ಸಕ್ಸಸ್ ಆಗ್ತೈತಿ ಅಂತ ಹೇಳ್ತಾರೆ. ಸೊ ಅದ್ರ ಸಂಬಂಧ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಜಲ್ದಿ ಹೇಳ್ಬೇಕು ಅನ್ಕೊಂಡೆ ಮಲ್ಕೊಂಡಿನಿ. ನಮ್ಮ ಪುಟ್ಟನೂ ಮಿಡಲ್ ಎದ್ದು ಹೇಳ್ತಾನಲ್ಲ. ಸೊ ಹಿಂಗಾಗಿ ನಾನು ನಿದ್ದೆ ಆಗಕತ್ತಿರ್ಲಿಲ್ಲ ರೀ. ನೋಡಿದೆ ಟೈಮ್ ನೋಡ್ತೀನಿ 2 ಗಂಟೆ ಆಗಿತ್ತಪ್ಪ. ಇಮಿಡಿಯೇಟ್ಲಿ ಮೊದಲು ಹೇಳ್ಬೇಕು ಅಂಥೇಳಿ ಪುಟ್ಟಾಗ ಮಲಗಿಸಿ ನಾನು ಇಮಿಡಿಯೇಟ್ಲಿ ಕಸ ಎಲ್ಲ ಉಟ್ಕೊಂಡು ಮನೆಯೆಲ್ಲ ನೀಟಾಗಿ ಮಾಪ್ ಹಾಕ್ಕೊಂಡು ಮಸ್ತಾಗಿ ಜಳಕ ಮಾಡಿ ತಲೆಸ್ನಾನ ಮಾಡಿ ಮಸ್ತಾಗಿ ರಂಗೋಲಿ ಹಾಕಿದೆ ರೀ. ನಂಗೆ ಒಂಥರ ಹೆಂಗಂದ್ರೆ ಇದೇ ಫಸ್ಟ್ ಟೈಮ್ ಅಂದ್ರೆ ನನ್ನ ಲೈಫ್ನಾಗೆ, ನನ್ನ ಮದ್ವೆ ಟೈಮ್ನಾಗೆ ನಾನು ಅಷ್ಟು ಜಲ್ದಿ ಎದ್ದಿಲ್ಲ. ಫಸ್ಟ್ ಟೈಮ್ ನಾನು ಇಷ್ಟು ಗಂಟೆಗೆ ಇಷ್ಟು ಜಲ್ದಿ ಎದ್ದಿದ್ರೆ ಇದೇ ಫಸ್ಟ್ ಟೈಮ್ ಅನ್ಕೊತೀನಿ ನಾನು. ನನಗೇನು ಒಬ್ಬಾಕಿನ ಇದ್ದೀನಿ, ಪೂಜೆ ಮಾಡಬೇಕು, ಈ ಕಡೆ ಹೋಳಿಗೆ ಅದು ಇದು ಅನ್ಕೊಂತೆಲ್ಲ ಮಾಡಬೇಕು. ಪಟನ ಜಲ್ದಿ ಎದ್ದು ನನ್ನ ಕೆಲಸ ಜಲ್ದಿ ಆಗತ್ತೆ. ಮಲ್ಕೊಂಡ್ರೆ ಲೇಟಾಗಿ ಆಗುತ್ತೆ. ಲೇಟಾಗಿ ಎದ್ನಿ ಅಂದ್ರೆ ಆಯಿತು, ಕೆಲಸ ಲೇಟಾಗಿ ಆಗುತ್ತೆ, ಬ್ರಾಹ್ಮಿ ಮುಹೂರ್ತ ಮಾಡೋಕ್ಕಾಗಂಗಿಲ್ಲ. ಅದನ್ನ ತಲೆಗೆ ನಾನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದ್ರ ಸಲುವಾಗಿ ಎದ್ದಕ್ಕೆ ನನಗೇನು ಒಂಥರ ನಂಗೆ ನಿದ್ದೆ ಬರತ್ತಿರ್ಲಿಲ್ಲ. ಯಾಕೆ ನೈಟ್ ಅಂತಂದ್ರೆ ರೀ, ನನಗೆ ಪೂಜೆ ಚಲೋತಾಗ ಆಗಬೇಕು. ಸಾರಿ ಡ್ರೇಪಿಂಗ್ಲ ಚೆಂದಾಗಿ ನೀಟಾಗೆಲ್ಲ ಏನು ಅಂತಾರೆ ಬಟ್ ಡ್ರೇಪ್ಸ್ ಪ್ಲೇಟ್ಸ್ ಎಲ್ಲ ಚೆನ್ನಾಗಿ ಬರಬೇಕು ಅಂತೇಳಿ ನಂಗೆ ಭಾಳ ಅನ್ಕೊಳ್ಳಾಕತ್ತಿದೆ. ನಂಗೆ ಸಮಾಧಾನ ಇರಲಿಲ್ಲ. ಪೂಜೆ ಹೆಂಗಾಗುತ್ತೆ ಡೆಕೋರೇಷನ್ ಹೆಂಗೆ ಮಾಡ್ತೀವಿ ಒಂಥರ ಟುಕ್ 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 ಭಯ ಆಗಾಕತ್ಬಿಟ್ಟಿತ್ತು ನನಗೆ. ಬಟ್ ಲಿಟ್ರಲಿ ಫುಲ್ ಚಂದಾಗಿ ಪೂಜೆ ಮಾಡೀನಿ. ಸಮಾಧಾನ ಇತ್ತು. ನನ್ನ ಹಬ್ಬಿ ಮಗ ಭಾಳ ಇಷ್ಟ ಆಗ್ಬಿಡ್ತು ನೋಡ್ರಿ. ನಾನು ಹನಿ ಹೇಳಕತ್ಬಿಟ್ರು, ಇಲ್ಲಿ ಸಾಕ್ಷಾತ್ ಲಕ್ಷ್ಮಿ ತಂದೆ ಇಟ್ಟಂಗೆ ಆಗೈತಿ, ಏನು ಮಸ್ತ್ ಈ ಸಲ ಅಂತೂ ಪೂಜೆ ಭಾಳ ಚಲೋ ಆಗ್ಬಿಟ್ಟೈತಿ ನೋಡು. 2 ಕೈ 2 ಕಾಲು ಒಂಥರ ಸಾಕ್ಷಾತ್ ಸೀರೆ ಉಟ್ಕೊಂತಂದು ತಾಯಿ ಕೂತಾಳಪ್ಪ ನಮ್ಮ ಮನೆಯಂಗೆ ಅನ್ಸಕತ್ತೈತಿ ಅಂತ ಅಂದ್ಬಿಟ್ರು. ಅವ್ರ ನನ್ನ ಹನಿ ಬಾಯಿನ ಕೇಳೋದು ನಂಗೆ ಒಂಥರ ಖುಷಿ ನೋಡ್ರಿ. ಹೇಳಿದ್ದು ನೋಡಿದ್ರೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಡ್ತು ನನಗೆ. ಅಷ್ಟು ಸಮಾಧಾನ ಆಗ್ಬಿಡ್ತು ನಿಜವಾಗ್ಲೂ. ಅಷ್ಟು ಚಲೋ ಆಗ್ಬಿಟ್ಟೈತ್ರಿ. ಆ್ಯಕ್ಚುಲಿ ನಮ್ದು ಲಕ್ಷ್ಮೀದು ಫೇಸ್ ತಂದಿದ್ವಿ ಅಲ್ಲ, ಅದು ಒಂಥರ ಎಷ್ಟು ಅಟ್ರಾಕ್ಟಿವ್ ಐತಂದರೆ ನಮ್ಮದು ನಾನು ಈ ಮನೆಗೆ ಬರೋಕ್ಕಿಂತ ಮುಂಚೆ ಅಲ್ಲಿ ಹಳೆ ಮನೆಗಳೆಲ್ಲ ಇದ್ವಲ್ಲ, ಆ ಓನರ್ಸ್ ಎಲ್ಲ ಭಾಳ ಇಷ್ಟಪಟ್ಟರು ಲಕ್ಷ್ಮಿ ಫೇಸ್. ಎಷ್ಟು ನ್ಯಾಚುರಲ್ ಅನಿಸ್ತೈತಿ, ಒಂಥರ ಫೇಸ್ ಭಾಳ ಅಟ್ರಾಕ್ಟಿವ್ ಐತಿ ನೋಡು ಅಂತ ಹೇಳಿದರು. ಸೊ ಹಿಂಗಾಗಿ ಅದೇ ಒಂದು ಅನ್ಕೊತೀನಿ, ನಾವು ಎಷ್ಟು ಡೆಕೋರೇಷನ್ ಮಾಡಿದ್ರೆ ಫೇಸಲ್ಲಿ ಕಾಣೋ ಲಕ್ಷಣನೇ ಅದು ಅನ್ಕೊತೀನಿ ಮೇ ಬಿ. ಸೊ ಹಿಂಗಾಗಿ ಪೂಜೆನೂ ಮಸ್ತ್ ಇತ್ತು. ಬೆಳಗ್ಗೆ ಎದ್ದಿದ್ದಕ್ಕೂ ಪಟ ಎಲ್ಲ ಥರ ಚಪಾತಿ, ಪಲ್ಯ, ಅನ್ನ, ಸಾರು, ಹಾಲುಗ್ಗಿ ಪ್ಲಸ್ ಹೋಳ್ಗೆ ಎಲ್ಲನೂ ಮಾಡಿಬಿಟ್ಟೆ. ಗೋಧಿ ಪಾಯಸ ಲಕ್ಷ್ಮಿಗೆ ಭಾಳ ಇಷ್ಟ.
ಸೊ ಅದ್ರ ಸಂಬಂಧ ನಾನು ಗೋಧಿ ಪಾಯಸ ಮಾಡಿದ್ದೆ, ನಾನು ಹಾಲುಗ್ಗಿ ಹಾಕಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಹೋಳ್ಗೆ ಮಾಡಿ. ಬಟ್ ಹೋಳ್ಗಿದು ಒಂದು ದೊಡ್ಡ ಕತೆ ಏನಂತಂದರೆ, ಹೋಳ್ಗೆ ನೀರು ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಮಾಡ್ತು, ನೀರು ಜಾಸ್ತಿ ಆಗಿಬಿಟ್ಟಿತ್ತು, ಸ್ವಲ್ಪ ಅಳಸಾಗಿತ್ತು. ಮತ್ತು ಆಮೇಲೆ ಕಾಟನ್ ಬಟ್ಟೆ ಒಳಗೆ ತೊಗೊಂಡು, ಅಂದರೆ ಲಾಸ್ಟ್ ಇಯರ್ ನಮ್ಮದು ಪೂಜೆ ಮಾಡುವಾಗ ನಮ್ಮದು ಮೌಶಿ ಬಂದಿದ್ದರು, ಅಂದರೆ ನನ್ನ ಹಬ್ಬಿದು ಅಕ್ಕ ಬಂದಿದ್ದರು ನಮ್ಗೆ ಆ ಪೂಜೆ ಟೈಮಲ್ಲಿ. ಸೊ ಅವ್ರು ಮಾಡಿದ್ದು ನಾನು ನೋಡಿದ್ದೆ, ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಹಿಂಡಿ ಸ್ವಲ್ಪ ನೀರಿಂದ ತೆಗೆದಿದ್ರು. ನೀರನ್ನು ಜಾಸ್ತಿ ಇರಲ್ಲ, ಒಂದು ಸ್ವಲ್ಪ ಲಿಟಲ್ ಡ್ರಾಪ್ಸ್ ಏನಿದ್ರು ಹೊರಗೆ ಬರುತ್ತೆ, ಅವಾಗ ಗಟ್ಟಿ ಆಗುತ್ತೆ. ಸ್ವಲ್ಪ ಫ್ಯಾನಿನ ಕೆಳಗಿಟ್ರೆ ಸ್ವಲ್ಪ ಗಟ್ಟಿ ಆಗ್ತದೆ ಅಂತ ಅವರು ಮಾಡಿದ್ದು ನಾನು ನೋಡಿದ್ದೆ. ಇವಾಗ ಮೌಶಿ ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ರಲ್ಲ ಅವ್ರ ಥರ ಮಾಡ್ಬೇಕಂತ ನಂಗೆ ಪಟ್ಟನಕ ನಂಗೆ ತಲೆಯಾಗಿ ಬಂದುಬಿಡುತ್ತೆ. ಫ್ಯಾನಿನ ಕೆಳಗಿಟ್ಟೆ, ಫುಲ್ ಗಟ್ಟಿ ಆಯಿತು. ಖುಷಿ ನನಗೆ ನನಗೇನು ಹೋಳಿಗೆನು ಕೆಟ್ಟು ಬಿಡುತ್ತಲ್ಲ, ಒಂಥರ ಏನು ಅದು ಹೂರ್ಣನೇ ಇದು ಆಗ್ಬಿಡುತ್ತೆ, ನಾ ಹೋಳಿಗೆ ಹೆಂಗೆ ಮಾಡಲಿ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಬಟ್ ಏನು ಆಗಲಿಲ್ಲ, ಎಲ್ಲ ಚಲೋತೆಗ ಮಾಡಿದೆ ನಾನು. ಇಷ್ಟ ನೋಡ್ರಿ, ಏನೋ ಗೊತ್ತಿಲ್ಲ, ಒಂಥರ ಏನೋ ಒಂದು ಫಂಕ್ಷನ್ ಇರಲಿ ಏನೇ ಇರಲಿ ಅಂತೊಳಗೆ ನಾವು ಒಬ್ಬರೇ ಮ್ಯಾನೇಜ್ ಮಾಡೋದಂದ್ರೆ ಭಾಳ ಕಷ್ಟ. ಒಂಥರ ಇದು ಡಬ್ಬ ಬಡ್ಕೊಂತಿರ್ತೈತಿ, ಹೆಂಗಾಗುತ್ತೋ ಉಪ್ಪು ಹೆಂಗಾಗುತ್ತೋ ಖಾರ ಹಂಗುತ್ತೆ ಅಂತೊಳಗೆ. ಮನೆಗೆ ಯಾರು ಬರ್ತಾರಂತಂದಾಗ ಉಪ್ಪು ಹೆಂಗಾಗುತ್ತೋ ಖಾರ ಹಂಗಾಗುತ್ತೋ ಅಡುಗೆ ಹೆಂಗಾಗುತ್ತೋ ಅಂತೇಳಿ ಫುಲ್ ಟೆನ್ಷನ್ ಮಾಡ್ಕೊತಿರ್ತೀವಿ. ಬಟ್ ಹಂಗೇನಾಗಲಿಲ್ಲ. ಹೇಳಿದ್ನಲ್ಲ, ನಮ್ಮದು ಹಸ್ಬೆಂಡ್ದು ಫ್ರೆಂಡ್ ಬರೋರಿದ್ರು ಮನೆಗೆ ಅಂತೇಳಿ, ಸೊ ಅವರು ಕೂಡ ಬಂದರು. ಊಟ ಮಾಡಿಕೊಂಡು ಚೆನ್ನಾಗಿ, ಪಾಪ ಅವ್ರ ಮಗಳು ನಂದು ಮಗ ಜಸ್ಟ್ 1 ಮಂತ್ ಅಷ್ಟೇ ಗ್ಯಾಪ್, ತುಂಬಾ ಚೆನ್ನಾಗಿ ಆಟ ಆಡಿಕೊಂಡ್ರು ಎಲ್ಲ ಇತ್ತು. ಇನ್ನೊಂದು ಏನಪ್ಪ ಅಂತಂದ್ರೆ, ಅವರು ನಮಗೆ ಒಂಥರ ಫ್ಯಾಮ್ಲಿ ಫ್ರೆಂಡ್ ಥರ, ಲೈಕ್ ಬ್ರದರ್ ಫ್ರಮ್ ಎನದರ್ ಮದರ್ ಅಂತಾರಲ್ಲ ಆ ಥರ. ಸೊ ಅವ್ರ ಜೊತೆ ಅಟ್ಯಾಚ್ಮೆಂಟ್, ನಮ್ಗೆ ಫ್ಯಾಮ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿನೇ ಐತಿ. ಸೊ ಹಿಂಗಾಗಿ ಅವ್ರು ಬಂದಿದ್ದಕ್ಕಂತೂ ಇನ್ನೂ ಭಾಳ ಖುಷಿ ಆಗಿಬಿಡ್ತು ನೋಡ್ರಿ. ಅವರು ಒಂಥರ ನಮ್ಮ ಪೂಜೆ ಮಾಡಿದ್ದಕ್ಕೂ ಅವರು ಬಂದಿದ್ದಕ್ಕೂ ಒಂಥರ ಖುಷಿ ಅಂದರೆ ಇನ್ನೂ ಹೆಚ್ಚಿಗೆ. ಈಗ ನೋಡ್ರಲ್ಲ, ಏನೋ ಒಂದು ಮನೆಯ ಫಂಕ್ಷನ್ ಮಾಡ್ಬೇಕಾ, ಈಗ ಬೀಗರು ಬಂದರೆ, ಈಗ ನಮ್ಮ ತಂದೆ ತಾಯಿ ಬಂದರೆ, ನಮ್ಮ ರಿಲೇಟಿವ್ಸ್ ಯಾರು ಬಂದರೆ ಹೆಂಗೆ ಖುಷಿ ಆಗುತ್ತಲ್ಲ, ಆ ಥರ ಇನ್ನಷ್ಟು ಜಾಸ್ತಿನೇ ಖುಷಿ ಆಗಿಬಿಡ್ತು. ಇಷ್ಟೇ ನೋಡ್ರಿ. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಪುಟ್ಟ ಪಾಪ ಜಲ್ದಿ ಎದ್ಬಿಟ್ಟಾನಲ್ಲ, ಅವನು ಅಂದರೆ ಫೀಡಿಂಗ್ ಸಲುವಾಗಿ ಅವ್ನು ಎದ್ಬಿಟ್ಟಾನೋ ಆಯ್ತು. ಅವನು ನಾನು ಕೆಲಸದ ಬ್ಯುಸಿ ಇದ್ದಂತ ಆಯ್ತು, ಎದ್ದು 3 ಗಂಟೆ 3:30 ಆಗಿತ್ತು ಅನ್ಕೊತೀನಿ. ಅವ್ನು ಎದ್ದು ಟಿ ವಿ ನೋಡ್ಕೊತ ಕುಂತ್ಬಿಟ್ಟಾನ. ಆದರೆ ನಂಗೆ ಕೆಲಸ ಮಾಡೋಕೆ ಡಿಸ್ಟರ್ಬ್ ಮಾಡ್ತಂತ ಟಿ ವಿ ಹಚ್ಕೊಟ್ಟಿದ್ರು. ಸೊ ಪುಣ್ಯಕೆಟಿ ಅವನಿಗೆ ಭಾಳ ಇಷ್ಟ, ಪುಣ್ಯಕೊಟ್ಟು ಏನಾರು ಒಟ್ಟು ಕೌದು ಏನೋ ಹಚ್ಕೊಟ್ಟು ನೋಡ್ಕೊಂಡು ಕೊಡ್ತಾನೆ. ಸೊ ಹಚ್ಕೊಟ್ಟಿದ್ವಿ, ನನಗೆಲ್ಲ ಡೆಕೋರೇಷನ್ ಮಾಡೋಕ್ಕೆಲ್ಲ ಬಿಟ್ಟ. ಸೊ ಪಾಪ ಅವನು ಜಲ್ದಿ ಎದ್ಬಿಟ್ಟಾನು, ಅವನಿಗೂ ಪಾಪ ಕಂಪ್ಲೀಟಾಗಿ ನಿದ್ದಿನೇ ಆಗಿಲ್ಲ. ಸೊ ಇವಾಗ ಎಲ್ಲರೂ ಅವರು ಪಾಪ ಇವಾಗ ಜಸ್ಟ್ ಹೋದರು. ಸೊ ಚೆನ್ನಾಗಿ ಇವಾಗ ಮಲ್ಕೋಬೇಕಂತ ಹೇಳಿ ನಮ್ಮ ಪಪ್ಪಾಗ ಹೋಗಿ ಮಲಗಿಸಿದೆ, ಚೆನ್ನಾಗಿ ನಿದ್ದೆ ಮಾಡಾಕತ್ತಾನ. ಮಮ್ಮಿ ಯಾವಾಗ ಹೇಳಿದ್ನಲ್ರಿ, ನಾ ಹಬ್ಬಿ ಹುಷಾರಿಲ್ಲ ಪಾಪ, ಅವರು ಪಾಪ ರೆಸ್ಟ್ ಮಾಡಾಕತ್ಬಿಟ್ಟಾರ. ಇಷ್ಟೇ ನೋಡ್ರಿ, ನನ್ನ ಸಿಂಪಲ್ಲಾಗಿ ನನ್ನ ವರಮಹಾಲಕ್ಷ್ಮಿ ಪೂಜೆ ಚೆಂದಾಗೆ ಮುಗೀತು. ಪೂಜೆ ಮುಗೀತು. ನನಗೂ ನಮ್ಮ ಹೆಣ್ಮಕ್ಳಿಗೆ ಭಾಳ ಟೆನ್ಷನ್ ಇರ್ತೀವಿ, ಪೂಜೆ ಹೆಂಗೆ ಆಕೈತಿ ಅಂತೇಳಿ. ಪೂಜೆ ಚೆಂದಾಗಿ ಎಲ್ಲರೂ ಬಂದು ಸ್ವಲ್ಪ ಊಟ ಮಾಡ್ಕೊಂಡು ಚೆಂದಾಗಿ ಹೋದರೆ ಅವಾಗ ನಮಗೆ ಸಮಾಧಾನ ಆಗ್ಬಿಡ್ತೈತಿ ನೋಡ್ರಿ. ಇನ್ನೊಂದು ಏನಂತಂದ್ರೆ, ನನ್ನ ಲೈಫ್ನಾಗ ನಾನು ನಿಜವಾಗ್ಲೂ ಹೇಳತ್ತೀನಿ, ನನ್ನ ಲೈಫ್ ನಾನು ಬೇಡ್ಕೊಂಡಿದ್ದು ಆಗೈತಪ್ಪ. ನಾವು ಒಂದು ದೇವ್ರಿಗೆ ಭಾಳ ಕಟ್ಟುನಿಟ್ಟಾಗಿ ಪಾಲಿಸೀನಿ ಅಂದರೆ ಇದು ವರಮಹಾಲಕ್ಷ್ಮಿ ಪೂಜೆ ಮಾತ್ರ. ಅಂದರೆ ಲಕ್ಷ್ಮಿಗೆ ಭಾಳ ನಾನು ಪಾಲಿಸೀನಿ. ಅದು ಬಿಟ್ಟರೆ ನಮ್ಮ ಸಿದ್ಲಿಂಗತ್ತೆ, ಆಮೇಲೆ ವೆಂಕಟರಮಣ. ಇವಾಗ ಸಿಂಪಲ್ ವರಮಹಾಲಕ್ಷ್ಮಿ ಪೂಜೆ ಕಂಪ್ಲೀಟ್ ಆಯಿತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನನ್ನ ಪೂಜೆ ಹೆಂಗಾಗೈತಿ, ನನ್ನ ಡೆಕೋರೇಷನ್ ಎಲ್ಲ ಹೆಂಗೆ ಮಾಡೀನಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಕಮೆಂಟ್ ನನಗೆ ಭಾಳ ಇಂಪಾರ್ಟೆಂಟ್. ಏನು ಚೇಂಜಸ್ ಮಾಡ್ಕೋಬೇಕಿತ್ತು, ಆಮೇಲೆ ಹೆಂಗಾಗಿತ್ತು ಅನ್ನೋದು ನೀವು ಕೊಡೋ ಒಂದು ರಿಟರ್ನ್ ಕಮೆಂಟ್ ನನಗೆ ನಿಜವಾಗ್ಲೂ ಭಾಳ ಹೆಲ್ಪ್ ಆಗ್ತೈತಿ ಅಂತ ಅನ್ಕೊತೀನಿ. ಆಮೇಲೆ ಇಷ್ಟೇ ನನ್ನ ಸಿಂಪಲ್ ಆಗಿ ನೋಡ್ರಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನನ್ನ ಲೈಫ್ನಾಗ ನಾನು ಲಕ್ಷ್ಮೀ ಪೂಜೆ ಮಾಡ್ದಾಗಿಂದಾನು ನನ್ನ ಲೈಫ್ನಾಗ ಭಾಳ ಒಳ್ಳೆಯದೇ ಆಗೈತಿ. ಮದುವೆಗಿಂತ ಮುಂಚೆ ಮಾಡ್ತಿದ್ದೆ. ನಂಗೆ ಇನ್ನೊಂದು ಏನೋ ಒಂದು ಆಸೆ ಇಟ್ಕೊಂಡಿದ್ದೆ, ಇದು ಇನ್ನೂ ಆಗಿಲ್ಲ. ಇನ್ನೂ ನೋಡ್ಬೇಕು ಯಾವಾಗ ಆಗುತ್ತೆ ಗೊತ್ತಿಲ್ಲ, ಅದು ಆಗಿರಲಿ. ಬಿಟ್ಟರೆ ನೆಕ್ಸ್ಟ್ ನನಗೆ ಒಳ್ಳೆ ಗಂಡ ಸಿಗಲಿ ಅಂತ ಬಿಟ್ಕೊಂಡಿದ್ದಲ್ಲ. ನನ್ನ ಹೆಣ್ಮಕ್ಳಿಗೆ ಸಹಜವಾಗಿ ಆಸೆ ಇರುತ್ತೆ, ನಾನು ಅಂದ್ಕೊಂಡ ಥರನೇ ನನ್ನ ಗಂಡ ಸಿಗಲಿಪ್ಪ. ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನಾನು ಸಣ್ಣ ಮಗಳು. ಸೊ ಹೀಗಾಗಿ ನಾನು ಸ್ವಲ್ಪ ಲಾಡ್ಕಿ ಪ್ರೀತಿಯಿಂದ ಭಾಳ ಬೆಳೆದಾಕಿದ್ದೀನಿ. ಸೊ ನನಗೆ ಗಂಡ ಮನೆ ಹೆಂಗೆ ಸಿಗುತ್ತೆ ಏನೋಪ್ಪ, ನನ್ನ ಗಂಡ ಅದನ್ನು ಹೆಂಗಿರ್ತೇನೋ, ಹಿಂಗೆ ಟುಕ್ ಎಲ್ಲರಿಗೆ ಇದ್ದೇ ಇರೋದು ಸಹಜವಾಗಿ. ನಾನು ಸ್ವಲ್ಪ ಜಾಸ್ತಿ ಒಂಥರ ಹೆಂಗಂದ್ರೆ ಚೈಲ್ಡ್ ಥರ ಬೆಳ್ಕೊಂತ ಒಂಥರ ಫ್ರೀಯಾಗಿ ಒಂಥರ ಎಂಜಾಯ್ ಮಾಡ್ಕೊಂಡು ಬಂದಕ್ಕಿದ್ದೀನಿ. ಸೊ ನನ್ನ ಗಂಡ ಅದನ್ನು ನನಗೆ ಕಾಳಜಿ ಮಾಡೋನು ಇರಲಿ, ನನಗಿಂತ ಹೆಚ್ಚು ಕಾಳಜಿ ಮಾಡೋ ಇರಲಿಪ್ಪ. ನಾ ಅಂದ್ರೆ ಬಿದ್ದು ಸಾಯ್ಬೇಕು, ನಾ ಅಂದ್ರೆ ನನ್ನ ಪ್ರಾಣ ಅನ್ಬೇಕು, ಅಷ್ಟು ಪ್ರೀತಿ ಮಾಡೋ ಗಂಡ ಸಿಗಲಿ. ಅವನು ಲಕ್ಷಾಧಿಪತಿ ಬೇಡ, ಕೋಟ್ಯಾಧಿಪತಿ, ನನಗೇನು ನನ್ನ ಮ್ಯಾಗ ಭಾಳ ಲವ್ ಇರೋವಂಥ ಗಂಡ ನನಗೆ ಸಿಗಲಿ ಅಂತ ಬೇಡ್ಕೊಂಡಿದ್ದೆ. ಅಪ್ಪ ನಾನು ಬೇಡ್ಕೊಂಡಿನಿ. ಅದಕ್ಕಿಂತ 10 ಪಟ್ಟು ಇರುವಂಥ ನನ್ನ ಗಂಡ ಸಿಕ್ಕ್ಯಾರು. ನಿಜವಾಗ್ಲೂ ನನ್ನ ಗಂಡ ಅಂದರೆ ನನ್ನ ಪಾಲಿನ ದೇವ್ರು ಅಂತಲೇ ಹೇಳ್ತೀನಿ.
ನಿಜವಾಗ್ಲೂ ಅವ್ರು ಎಷ್ಟು ನನಗೆ ಕೇರ್ ಮಾಡ್ತಾರೆ ಅಂತಂದರೆ, ನಾನೇನೋ ಈಗ ಇಲ್ಲ ನೀವು ಊಟ ಮಾಡ್ರೆ ಆಮೇಲೆ ಊಟ ಮಾಡ್ತೀನಿ ಅಂತಂದ್ರೂ ಅವರು ವೇಟ್ ಮಾಡ್ತಾರೆ. ನಿಜವಾಗ್ಲೂ ಅಂತಂದರೆ ಹೆಂಗಂತಂದರೆ ನಾನು ಊಟ ಮಾಡಲಿಲ್ಲ ಅಂತ ಅವರು ಮಾಡಲ್ಲ, ಅಷ್ಟಂತ್ರ ಸತ್ಯ. ಇದನ್ನು ಆಲ್ಮೋಸ್ಟ್ ನಮ್ಮ ರಿಲೇಟಿವ್ಸ್ ಆಗಲಿ, ನನ್ನ ಮನೆಯವ್ರು, ನಮ್ಮ ಪಪ್ಪ ಮಮ್ಮಿಗೆ ಆಗಲಿ ಎಲ್ಲರಿಗೂ ಗೊತ್ತು. ನನ್ನ ಹಬೀಮ ಭಾಳ 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 ಲವ್ ಮಾಡ್ತಾರೆ ನಂಗೆ. ಇಷ್ಟೇ ಸಾಕಲ್ರಿ ಹೆಣ್ಮಕ್ಳಿಗೆ ಒಂದು ಗುಡ್ ಲವ್ವಿಂಗ್ ಪಾರ್ಟ್ನರ್ ಸಿಕ್ಕರೆ ಲೈಫಲ್ಲಿ ಅದಕ್ಕಿಂತ ಬ್ಲೆಸ್ಸಿಂಗ್ ಇನ್ನೇನು ಅಲ್ಲ ನೋಡ್ರಿ. ನನಗಂತೂ ಹೇಳಕತ್ತೀನಿ. ಸೊ ನನ್ನ ಲಕ್ಷ್ಮೀ ಪೂಜೆನ ಮಾಡೋದ್ರಿಂದ ನನಗಿಂತ ಬಂಗಾರ ಅಂತ ನನ್ನ ಗಂಡ ಸಿಕ್ಕೇನು, ಬಂಗಾರ ಅಂತ, ಗೋವಿಂದ ಅಂತ, ಕೃಷ್ಣನಂತ ಮುದ್ದಾದೊಂದು ಗಂಡು ಮಗು ಹಡ್ದೀನಿ ಸಾಕು. ಇಷ್ಟೇ ನನ್ನ ಬ್ಯೂಟಿಫುಲ್ ಲೈಫ್. ಕಷ್ಟಗಳದಾವ ಇಲ್ಲ ಅಂತಲ್ಲ, ಈ ಕಷ್ಟಗಳದಾವ ಅಂತ ಹೇಳ್ಕೊಂಡ್ರೆ ಕಷ್ಟಗಳು ಅಂತ ಸಾಲ್ವ್ ಆಗಂಗಿಲ್ಲ. ಬಟ್ ನಾನು ಹೆಂಗಂತಂದರೆ ನನ್ನ ಲೈಫ್ನಾಗ ಏನೋ ಒಂದು ಕಷ್ಟ ಬಂದೈತಿ ಅಂತ ಅದನ್ನು ನಾನು ಹೇಗೆ ಫೇಸ್ ಮಾಡ್ಬೇಕು ಅನ್ನೋದು ಅಂತೂ ತುಂಬಾ ಕಲ್ತ್ಬಿಟ್ಟೀನಿ ನಾನು. ಸೊ ನಮ್ಮ ಲೈಫ್ನಾಗ ಈಗ ನಾವು ಚಂದ ಅದೀವಿ, ಗಂಡ ಹೆಂಡ್ತಿ ಲೈಫ್ ಚಂದ ನಡೆದೈತಿ, ಫುಲ್ ಸುಖದಿಂತೆ ನಡೆದೈತಿ, ನಾವು ಫೈನಾನ್ಷಿಯಲ್ ಇಶ್ಯೂ ಇಲ್ಲ, ನಮ್ಮ ಕಷ್ಟಗಳಿಲ್ಲ, ನಮ್ಗೆ ಹಂಗಿಲ್ಲ ಅಂತಂದ್ರಲ್ಲ. ಪ್ರತಿಯೊಂದು ಮನುಷ್ಯನಿಗೂ ಪ್ರಾಬ್ಲಮ್ಸ್ ಇದ್ದೇ ಇರ್ತಾವೆ, ಪ್ರತಿಯೊಂದು ಮನುಷ್ಯನಿಗೂ ಕಷ್ಟನೂ ಇದ್ದೇ ಇರ್ತಾವೆ. ಬಟ್ ನಾವು ಯಾವ ರೀತಿ ಫೇಸ್ ಮಾಡ್ಕೊಂಡು ಲೈಫ್ ಸಾಗಿಸ್ತೀವಿ ಅನ್ನೋದ್ರಾಗ ಮೇನ್ ಐತಿ ನೋಡ್ರಿ ಜೀವನ. ಸೊ ಇಷ್ಟೇ. ನನ್ನ ಲೈಫ್ನಾಗ ಏನೋ ಒಂದು ಚಂದಾಗಿ ಅಲ್ಲ ಒಂದು ಲೈಫ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಕಷ್ಟನೂ ಆಗಲಿ ಸುಖನೇ ಬ್ಯಾಲೆನ್ಸ್ ಮಾಡ್ತೀನಿ ಅಂತಂದರೆ ನನ್ನ ಹಬ್ಬಿ ಸಪೋರ್ಟಿಂದನೇ ಮಾತ್ರ. ಯಾಕೆ ನನ್ನ ಹನಿ ಸಪೋರ್ಟ್ ಮಾಡಿದೆ ನಾನು ಅಲ್ಲೋನಾಗ ಏನೂ ಮಾಡೋಕ್ಕಾಗಲ್ಲ. ನನ್ನ ಹನಿ ಪಾಪ ಇನ್ನೊಂದು ಏನಂತಂದರೆ ಅವರು ದುಡಿತಾರು, ಕಷ್ಟಪಡ್ತಾರು, ಎಲ್ಲ ಮಾಡ್ತಾರೆ. ಬಟ್ ನಾವು ಹೆಣ್ಮಕ್ಳು ಹೆಂಗಂತಂದರೆ ಇಡೀ ಮನಿನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಅದು ಒಂದು ಯಾರೂ ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಏನೂ ಇಲ್ಲದೆ ಒಂದು ಮಗುವಿನ ನೋಡಿಕೊಂಡು ಕೆಲಸ ಮಾಡಿಕೊಂಡು ವಿತ್ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ನಮ್ಮದೆಲ್ಲ ಕಷ್ಟ ಎಷ್ಟೈತೆ ಅನ್ನೋದು ನನ್ನ ಗಂಡಗೆ ಮಾತ್ರ ಗೊತ್ತು. ಸೊ ಹೀಗಾಗಿ ನಾನು ಯಾವಾಗಲೂ ನನ್ನ ಗಂಡಗೆ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತಿರ್ತೀನಿ. ಯಾಕಂತಂದ್ರೆ ನಂದು ಈ ಎವ್ರಿ ಟೈಮ್ ನನಗೆ ಏನೋ ಒಂದು ಸ್ವಲ್ಪ ಬಾಡಿ ಪೇನ್ ಆಗಲಿ, ಹೆಲ್ತ್ ಇಶ್ಯೂಗೆ ಏನಾದಾಗ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾನು ಲಕ್ಷ್ಮೀ ಪೂಜೆ ಜಾಸ್ತಿ ಭಕ್ತಿಯಿಂದ ಮಾಡೋಕ್ಕೆ ಏನಪ್ಪ ರೀಸನ್ ಅಂತಂದರೆ ಇಷ್ಟೇ ನೋಡ್ರಿ. ನಾನು ಅಂದ್ಕೊಂಡ್ರೆ ನನ್ನ ಲೈಫ್ನಾಗ ಸಕ್ಸಸ್ ಆಗೈತಿ. ಸೊ ನಾನು ಅಂದ್ಕೊಂಡಿದ್ದೆ 2 ಮಾತ್ರ ಭಾಳ ಕಟ್ಟುನಿಟ್ಟಾಗಿ 2 ಯಾವಾಗಲೂ ನಾನು ಬೇಡ್ಕೊತಿದ್ದೆ ಮದುವೆಗಿಂತ ಬಿಫೋರ್. ಅದರಲ್ಲಿ ನನ್ನ ಗಂಡನ ಒಂದು ಸಕ್ಸಸ್ ಆಗೈತಿ. ಇನ್ನು ಒಂದದು ನೋಡ್ಬೇಕು ಯಾವಾಗ ನನ್ನ ಹಣಿ ಬರ್ದೈತಿ ಅದು ಒಂದು ಆಗುತ್ತೆ. ಅದು ಏನು ಎಂತ ಅನ್ನೋದು ಇವಾಗ ಹೇಳಿದ್ರೆ ಸರಿ ಇಲ್ಲ, ಆಗಲಿ ಅದೇನು ಅಂತಾರಲ್ಲ ಅಂದ್ಕೊಂಡಿದ್ದು ಆದಾಗ ಹೇಳಿದ್ರೆ ಸರಿ ಇರುತ್ತೆ ಅಂತೇಳಿ. ಸೊ ಅದು ಆದ ತಕ್ಷಣ ನಿಮ್ಮ ಹತ್ರ ಹೇಳ್ತೀನಿ. ಅದು ಒಂದು ಆದರೆ ಮುಗೀತು ನೋಡ್ರಿ. ಅದ್ರ ಸಲುವಾಗಿ ನಾನು ಲಕ್ಷ್ಮೀ ಪೂಜೆ ಕಟ್ಟುನಿಟ್ಟಾಗಿ ನಾನು ಬಿಡದೆ ಪಾಲಿಸ್ಕೊಂಡು ಮಾಡ್ಕೊಂಡು ಬಂದೀನಿ. ಸೊ ನೀವು ಲಕ್ಷ್ಮೀ ಪೂಜೆ ಎಷ್ಟು ವರ್ಷದಿಂದ ಮಾಡಾದ್ರಿ, ನೀವು ಲಕ್ಷ್ಮೀ ಪೂಜೆ ಹಿಡ್ದಾಗಿಂದ ನಿಮ್ಮ ಲೈಫ್ಲಿ ಏನೇನು ಚೇಂಜಸ್ ಆಗೈತೆ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಇಷ್ಟ ಆಗೈತೆ ಅಂದ್ರೆ ತಡ ಯಾಕೆ ಮಾಡ್ತೀರಿ, ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ ಬಟ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಐ ಹೋಪ್ ಸೀರಿಯಸ್ಲಿ ನಿಮ್ಗೆ ಏನಾದ್ರು ಇಷ್ಟ ಆಗೈತೆ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಮೇಲೆ ನನ್ನ ಲಕ್ಷ್ಮೀ ಪೂಜೆ ಈ ಥರ ಮಾಡಿದ್ದಕ್ಕೆ ಒಂದ್ಸಲ ಲಾಸ್ಟ್ ಫೈನಲಾಗಿ ಹೇಳತ್ತೀನಿ. ನನ್ನ ಲೈಫಲ್ಲಿ ನಾನು ಲಕ್ಷ್ಮೀ ಪೂಜೆ ಮಾಡ್ದಾಗಿಂದ ನನ್ನ ಲೈಫಲ್ಲಿ ಒಂದು ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸೇ ನನಗೆ ಸಿಕ್ಕೈತಿ. ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ, ನೀವು ಭಕ್ತಿಯಿಂದ ಯಾವುದಾದ್ರೂ ಒಂದು ಸಂಕಲ್ಪ ಇಟ್ಕೊಂಡು ಪೂಜೆ ಮಾಡಿದ್ರೆ ಡೆಫಿನೆಟ್ಲಿ ಅದು ಆಗುತ್ತೆ ಅನ್ನೋಷ್ಟು ನಾನು ಹೇಳ್ತೀನಿ. ಬಟ್ ಒಂದು ಮಾತ್ರ ಹೇಳ್ತೀನಿ, ಒಳ್ಳೆ ಮನಸ್ಸಿರ್ಬೇಕಷ್ಟೇ. ನೀವು ಯಾರಿಗೂ ಹೊಟ್ಟಿಗಿಚ್ಚು ಮಾಡೋದಾಗಲಿ, ಆಮೇಲೆ ನೀವು ಯಾರ್ದೋ ಜೀವನ ನೋಡಿ ಅವ್ರ ಜೀವನ ಎಷ್ಟು ಸುಖವಾಗೈತಿ, ನಮ್ಮ ಜೀವನ ಹಂಗಿಲ್ಲ, ಅವ್ರ ಜೀವನ ನೋಡಿ ಹೊಟ್ಟಿಗಿಚ್ಚು ಪಡೋದಾಗಲಿ ಇಂಥ ಮನಸ್ಸುಗಳು ಮಾತ್ರ ದಯಮಾಡಿ ನಿಮ್ಮ ಹತ್ರ ಬೇಡ. ಯಾಕಂದ್ರೆ ಎಲ್ಲರ ಜೀವನನೂ ಬೇರೆ ಬೇರೆ ಥರನೇ ಇರ್ತೈತಿ. ಅವ್ರ ಜೀವನ ಹಂಗಿದ್ರೆ ನಮ್ಮ ಜೀವನ ಹಿಂಗೆ, ನಮ್ಮ ಇದ್ದ ಜೀವನದಾಗೆ ನಾವು ಖುಷಿ ಪಡಬೇಕು. ನಾವು ಏನೋ ಒಂದು ದೇವ್ರ ಪೂಜೆ ಚಲೋ ಮಾಡ್ತೀವಿ, ಫುಲ್ ನಾವು ಏನೋ ಭಕ್ತಿಯಿಂದ ಮಾಡ್ತೀವಿ, ಅದ್ರ ಮನಸ್ಸು ನೋಡ್ರೆ ಹೊಲಸಿಟ್ಕೊಂಡು, ಮನಸ್ಸು ನೋಡ್ರೆ ಹೊಟ್ಟಿಗಿಚ್ಚಿಟ್ಕೊಂಡು, ಮನಸ್ಸು ನೋಡಿದರೆ ಬೇರೆಯವ್ರಿಗೆಲ್ಲ ಶಾಪ ಹಾಕ್ಕೊಂಡು ಬೇರೆ ಜೀವನ ನೋಡಿ ಹೊಟ್ಟಿಗಿಚ್ಚು ಪಡೋದು, ಈ ಥರ ಮನಸ್ಸುಗಳಿದ್ರೆ ಅದು ದೇವರಾದ್ರೆ ಹೆಂಗೆ ಹೊಲಿತಾನು ಹೇಳ್ರಿ. ಅದ್ರ ಸಂಬಂಧ ನಮ್ಮ ಹೆಣ್ಮಕ್ಳಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಒಳ್ಳೆ ಮನಸ್ಸಿಂದ ಒಳ್ಳೆ ನೀವು ಭಕ್ತಿನೂ ಮಾಡಿರಿ. ಎಷ್ಟೋ ಎಲ್ಲರೂ ಖರ್ಚು ಮಾಡ್ತಾರೆ, ಫುಲ್ ಪೂಜೆ ಸಂಬಂಧ 108 ಸಾವಿರಾರು ರೂಪಾಯಿ ಎಲ್ಲ ಖರ್ಚು ಮಾಡಿ ಪೂಜೆ ಮಾಡ್ಬೋದು, ಭಕ್ತಿಯಿಂದ ಮಾಡ್ಬೋದು. ಮನಸ್ಸು ಅನ್ನೋದೇ ಒಂದು ಕೆಟ್ಟ ಹೊಲಸಿಟ್ಕೊಂಡು ಬೇರೆಯವರಿಗೆಲ್ಲ ಕೆಟ್ಟದ್ದು ಮಾಡಿಕೊಂಡು ಪೂಜೆ ಮಾಡಿದ್ರೆ ನಿಜ ಹೇಳ್ತೀನಿ ಅಂಥವ್ರಿಗೆ ಯಾವತ್ತೂ ದೇವ್ರು ಒಲೆಯಂಗಿಲ್ಲ. ಒಳ್ಳೆ ಮನಸ್ಸಿಂದ ಮಾಡಿರಿ. ಒಳ್ಳೆ ನಿಮ್ಮದು ಒಂದು
ಭಕ್ತಿಯಿಂದ ಮಾಡಿರಿ ಸಾಕು. ಇದಕ್ಕಿಂತ ದೊಡ್ಡದು ಇನ್ನೇನೆಲ್ಲ. ದೇವ್ರು ಯಾವತ್ತೂ ನಮ್ಗೆ ಅಷ್ಟು ಖರ್ಚು ಮಾಡು ಇಷ್ಟು ಖರ್ಚು ಮಾಡ್ತೀವಿ ಆ ದೇವ್ರಿಗೆ ಕೇಳ್ಕೊಳ್ಳಲ್ಲ. ಅದು ನಿಮ್ಮ ಭಕ್ತಿ ಮೇಲೆ ಹೋಗ್ತೈತಿ ಇಷ್ಟೇ. ನಾ ಅಗೇನ್ ಆ್ಯಂಡ್ ಅಗೇನ್ ಹೇಳಕತ್ತೀನಿ, ನೀವೇನಾದರೂ ಒಂದು ಮನಸ್ಸಿಂದ ಒಂದು ಸಂಕಲ್ಪ ಮಾಡಿ ಒಂದು ಭಕ್ತಿಯಿಂದ ಪೂಜೆ ಹಿಡಿದ್ರೆ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋ ದೇವ್ರ ಆಗಿರಲಿ, ಅದು ಲಕ್ಷ್ಮೀನೇ ಅಂತ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಮನೆ ದೇವರೇ ಆಯಿತು, ಏನೋ ನೀವು ಅಂದ್ಕೊಂಡಿದ್ದೇನೋ ಒಂದು ಭಕ್ತಿಯಿಂದ ಮಾಡಿದ್ರಲ್ಲ, ಉಪವಾಸ ಆಗಲಿ ಅದು ಇದು ಎಲ್ಲ ನಿಜವಲ್ಲ ಈಡೇರ್ತೈತಿ. ಅಷ್ಟಂತರ ನಂಗೆ ಭಾಳ ನನ್ನ ಲೈಫ್ನಾಗ ಎಕ್ಸ್ಪೀರಿಯೆನ್ಸ್ ಆಗೈತಿ. ಆ ತಾಯಿ ಮಹಾಲಕ್ಷ್ಮಿ ನಿಮ್ಗೆಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ರೀ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ನಾನು ಈ ವಿಡಿಯೋ ಇಷ್ಟ ಆಗಿತ್ತು ಅಗೇನ್ ಹೇಳತ್ತೀನಿ, ಲೈಕ್ ಮಾಡಿರಿ, ತಪ್ಪದೆ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಆಲ್.